ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ರೆ ವಿನುತಾ ಹರೀಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಏನು ರೆಸಿಪಿ ತೋರಿಸ್ತಾ ಇದ್ದೀನಿ. ರೆಸಿಪಿ ಅನ್ನೋದಕ್ಕಿಂತ ಇದು ಮಕ್ಕಳಿಗೆ ಕೊಡುವಂಥ ಒಂದು ಊಟ. ಇದು ಹೋಮ್ ಮೇಡ್ ಸಿರ್ಲ್ಯಾಕ್ನ ನಾನು ನಿಮ್ಮ ಹತ್ರ ಇವತ್ತು ನಾನು ಶೇರ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಆ್ಯಂಡ್ ನಾನು ಇದನ್ನು ಮಖಾನ ಸಿರ್ಲ್ಯಾಕ್ನ ಮಾಡಿರೋದು, ಆಯಿತಾ. ಮಖಾನ ವಿತ್ ಅವಲಕ್ಕಿ ಸಿರ್ಲ್ಯಾಕ್ನ ಮಾಡಿರೋದು. ಸೊ ಫಸ್ಟ್ ಆಫ್ ಆಲ್ ನಾನು ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, 100 ಗ್ರಾಮ್ ಅವಲಕ್ಕಿನ ತೊಗೊಂಡಿದ್ದೀನಿ. ಆ್ಯಂಡ್ ಅದೇ ಅಳತೆಯಲ್ಲಿ 100 ಗ್ರಾಮ್ ಮಖಾನನ ತೊಗೊಂಡಿದ್ದೀನಿ, ಆಯಿತಾ. ಆಮೇಲೆ ಪಂಪ್ಕಿನ್ ಸೀಡ್ಸ್ ಮತ್ತು ವಾಲ್ನಟ್ನ ಎರಡೇ ಹಾಕ್ಕೊಳ್ಳಿ, ಯಾಕಂದರೆ ಆಯಿಲ್ ಕನ್ಸಿಸ್ಟೆನ್ಸಿ ಜಾಸ್ತಿ ಬಿಡುತ್ತೆ. ಹಾಗಾಗಿ ನಾನು ವಾಲ್ನಟ್ ಎರಡೇ ಹಾಕ್ಕೊಂಡಿರೋದು. ಆ್ಯಂಡ್ ಒಂದು 20 ಪಿಸ್ತಾ ಆ್ಯಂಡ್ 20 ಏನಂತಾರೆ ಇದು ಕ್ಯಾಶ್ಯೂಸ್ ಆ್ಯಂಡ್ 20 ಬಾದಾಮನ್ನ ನಾನು ತೊಗೊಂಡಿದ್ದೀನಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ಮಖಾನನ ನಾನು 100 ಗ್ರಾಮ್ ಒಂದು ಬಟ್ಲಲ್ಲಿ ಕ್ಲೀನಾಗಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಡ್ರೈ ರೋಸ್ಟ್ ಮಾಡಬೇಕು, ಆಯಿತಾ. ಸೊ ಜಾಸ್ತಿ ಇದನ್ನು ಸ್ಟೋರೇಜ್ ಮಾಡಬಾರ್ದು, ಹಾಗಾಗಿ ನಾನು ಕಮ್ಮಿ ಕ್ವಾಂಟಿಟಿಲಿ ಮಾಡ್ಕೊತಾ ಇದ್ದೀನಿ, ಆಯಿತಾ. ಸೊ ಒಂದು 20 ಡೇಸ್ ಆಗ್ಬೋದು ಇದು ಅಷ್ಟೇ. ಸೊ ಫಸ್ಟ್ ಆಫ್ ಆಲ್ ಇವಾಗ ಒಂದು ನಾನ್ ಸ್ಟಿಕ್ ಇಟ್ಕೊಳ್ಳಿ, ಕೆಳಗಡೆ ಸೀದದೇ ಇರೋ ಒಂದು ಬಾಣಲಿ ಇಟ್ಕೊಳ್ಳಿ, ಆಯಿತಾ. ಅದಾದಮೇಲೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಬಾಣಲಿನ. ಆಮೇಲೆ ಮಖಾನನ ಹಾಕ್ಕೊಳ್ಳಿ. ಮೇನ್ಲಿ ಮಖಾನ ಏನಂತ ಹೇಳಿದ್ರೆ, ಜಾಸ್ತಿ ಹುರಿ ಇಟ್ಕೊಂಡ್ರೆ ಸೀದೋಗಿಬಿಡುತ್ತೆ ಮಖಾನ, ಆಯಿತಾ. ಆಮೇಲೆ ಸೀದೋದ್ರೆ ಮಕ್ಕಳಿಗೆ ಅದೇ ಕಂಟು ವಾಸನೆ ಹೊಡಿತದೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 to 6 ಮಿನಿಟ್ಸ್ ಆದರೂ ಅದನ್ನು ರೋಸ್ಟ್ ಮಾಡಬೇಕಾಯ್ತಾ. ಅದು ಕ್ಲೀನಾಗಿ ಕಡಲೆಪುರಿ ಥರ ಟಪ್ ಅನ್ನಬೇಕು. ನಿಮಗೆ ತೋರಿಸ್ತೀನಿ. ಸೊ ವೈಟ್ಗಿರೋ ಮಖಾನ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಬ್ರೌನಿಷ್ ಕಲರ್ ಬರಬೇಕು, ಆಯಿತಾ. ಅದು ಟಪ್ ಅನ್ನಬೇಕು ಕಡಲೆಪುರಿ ಥರ ಅಂತಂದರೆ ಸ್ವಲ್ಪ ಬ್ರೌನಿಷ್ ಕಲರ್ ಬರೋ ತನಕ ರೋಸ್ಟ್ ಮಾಡ್ಕೊಳ್ಬೇಕು. ಗ್ಯಾಪ್ನ ಇಟ್ಕೊಳ್ಳಿ, ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ನಾನು ಒಂದು ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು, ಆಯಿತಾ. ನಾನು ಈ ಕಡೆ ಏನೋ ನೋಡೋಕೆ ಹೋದೆ, ಅಷ್ಟರಲ್ಲಿ ಒಂದು ಚೂರು ಸೀದೋಯ್ತು. ನೀವು ನೋಡ್ತಾ ಇರ್ಬೋದು, ವೀಡಿಯೋದಲ್ಲಿ ಕಾಣಿಸುತ್ತೆ, ಮುಂದೆ ಬರುತ್ತೆ ನೋಡಿ. ನಾನು ಈ ಕಡೆ ಅವಲಕ್ಕಿ ಎತ್ಕೊಳ್ಳೋಣ ನೆಕ್ಸ್ಟು ಹುರಿಯೋದಕ್ಕೆ ಅಂತ ಹೇಳಿ ನಾನು ಆ ಕಡೆ ಕೈ ಹಾಕ್ತೆ. ಜಸ್ಟ್ ಒಂದೇ 2 ಸೆಕೆಂಡ್ಸ್ ಅಷ್ಟೇ ಬಿಟ್ಟಿದ್ದು ಮಖಾನನ, ಅದು ಸೊ ಸೀದೆ ಹೋಗ್ಬಿಡ್ತು. ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೂ ಅದು ಕಡಲೆಪುರಿ ಥರ ಕ್ಲರ್ಕ್ ಆಯ್ತಾ ಇರಲಿಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ರೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಆವಾಗಲೇ ಹೇಳ್ದಂಗೆ ನಾನು ಕೈ ಬಿಡ್ದಂಗೆ ಮಖಾನನ ಸ್ವಲ್ಪ ಉರಿಬೇಕು, ಆಯಿತಾ. ರೋಸ್ಟ್ ಮಾಡಬೇಕು, ಇಲ್ಲಾಂತಂದರೆ ಪುಡಿನೂ ಆಗೋಲ್ಲ, ಸರಿನಾ. ಮಿಕ್ಸಿಗೆ ಹಾಕಿದಾಗ ಪುಡಿ ಕೂಡ ಆಗೋಲ್ಲ. ಸೊ ಈ ಒಂದು ಹೋಮ್ ಮೇಡ್ ಸಿರ್ಲ್ಯಾಕ್ನ ನೀವು 6 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಆ್ಯಂಡ್ ಕಂಪ್ಲೀಟ್ ಆಗಿರಬೇಕು ಆ ಮಕ್ಕಳಿಗೆ ಯೂಸ್ ಮಾಡ್ಬೋದು, ಆಯಿತಾ. ಮಖಾನನ ಕೊಡೋದ್ರಿಂದ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಒಳ್ಳೆಯದು, ಆಯಿತಾ. ಸೊ ಇವಾಗ ಒಂದು ಸ್ವಲ್ಪ ಕರ್ಕಲಾಗ್ತಾಯಿದೆ, ಇನ್ನೊಂಚೂರು ರೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ಮಾಡೋದು ತುಂಬ ಈಸಿ ಮನೇಲಿ. ಒಂದು ಜಾಸ್ತಿ ಸ್ಟೋರೇಜ್ ಮಾಡೋದು ಒಳ್ಳೆಯದಲ್ಲ, ಆಯಿತಾ. ಬೇಗ ಕೆಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಮಾರ್ನಿಂಗ್ ಟೈಮು ಇದನ್ನು ಕೊಡ್ತೀನಿ ಅವನಿಗೆ. ಸೊ ಇವಾಗ ಕಂಪ್ಲೀಟಾಗಿ ರೋಸ್ಟ್ ಆಗಿದೆ. ಸೊ ಇದನ್ನು ಒಂದು ಕಂಟೈನರ್ಗೆ ಎತ್ತಿಕೊಂಡು ನೆಕ್ಸ್ಟು ನಾನು ಅದೇ ಪ್ಯಾನ್ಗೆ ಅವಲಕ್ಕಿ ಕೂಡ ಆ್ಯಡ್ ಮಾಡ್ಕೊತೀನಿ. ಸೊ ಇದನ್ನು ದಿನ ಕೊಡೋದಕ್ಕಿಂತ ವಾರದಲ್ಲಿ 3 ಸಲ ಕೊಟ್ಟರೆ ಒಳ್ಳೆಯದು. ಸೊ ನಾನು ಇನ್ನೊಂದು ದಾಲ್ ಸಿರ್ಲ್ಯಾಕ್ ಕೂಡ ಮಾಡ್ಕೊಂಡಿದ್ದೀನಿ, ಅದು ನಾನು ನೆಕ್ಸ್ಟ್ ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇದನ್ನು 3 ಡೇಸ್ ಕೊಡ್ತೀನಿ ಅಷ್ಟೇ, ವೀಕಲ್ಲಿ 3 ಡೇಸ್ ಕೊಡ್ತೀನಿ, ದಿನ ಕೊಡೋದಿಲ್ಲ, ಆಯಿತಾ. ಸಿರ್ಲ್ಯಾಕು 3 ಥರ ಸಿರ್ಲ್ಯಾಕ್ನ ನಾನು ಅವನಿಗೆ ಕೊಡ್ತೀನಿ ವಾರದಲ್ಲಿ. ಸೊ ಇದು ಫಸ್ಟ್ನೇದು ಮಖಾನ ಸಿರ್ಲ್ಯಾಕ್. ಇದಾದಮೇಲೆ ದಾಲ್ ಸಿರ್ಲ್ಯಾಕ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಅದೇ ಪ್ಯಾನಿಗೆ ನಾನು ಇವಾಗ ಅವಲಕ್ಕಿ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ, ಇದು ಮುಟ್ಟಿದ್ರೆ ಕರ್ಕಲಾಗಬೇಕು, ಆ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕು. ವೈಟ್ ಇರೋದು ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೋಬೇಕು. ಸ್ವಲ್ಪ ಅವಲಕ್ಕಿನ ಕೇರ್ಕೊಳ್ಳಿ, ಆಯಿತಾ. ಯಾವುದೇ ಥರ ತಂದ್ರೂ ಬಟ್ ಸ್ವಲ್ಪ ಧೂಳಿರುತ್ತೆ, ತೊಳೆಯೋಕ್ಕಂತೂ ಆಗಲ್ಲ. ಅವಲಕ್ಕಿನ ತೊಳೆದ್ರೆ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಸ್ವಲ್ಪ ಮೊರದಲ್ಲಿ ಕೇರ್ಕೊಳ್ಳಿ, ಧೂಳು ಇರೋದೆಲ್ಲ ಬಂದ್ಬಿಡ್ಲಿ. ಮತ್ತು ಭತ್ತ ಏನಾದರೂ ಸಿಗುತ್ತೆ, ಅದನ್ನೆಲ್ಲ ಕ್ಲೀನಾಗಿ ಬೇರೆ ಮಾಡಿಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ, ಆಯಿತಾ. ಸೊ ಇದೂ ಅಷ್ಟೇ, ಸ್ವಲ್ಪ ಲೋ ಫ್ಲೇಮಲ್ಲಿ ಎಲ್ಲನೂ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ಸೀದೋಗ್ಬಿಡುತ್ತೆ. ಸೀದೋದ್ರೆ ಮಕ್ಕಳಿಗೆ ನಮಗೆ ಇಷ್ಟ ಆಗಲ್ಲ, ಇನ್ನು ಮಕ್ಳಿಗೆ ಇಷ್ಟ ಆಗುತ್ತಾ. ಸೊ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನಾಗಿ ರೋಸ್ಟ್ ಮಾಡಿಕೊಂಡು ಎತ್ತಿಕೊಳ್ಳಿ ಇನ್ನೊಂದು ಪ್ಯಾನಿಗೆ, ಆಯಿತಾ. ಅದಾದಮೇಲೆ ನಾವು ಇನ್ನೂ ಏನೇನು ತೊಗೊಂಡಿದ್ವಿ, ಏನು ಹೇಳ್ತಾರೆ, ಸೊ ಯಾವುದೇ ಒಂದು ಹೊಸ ಐಟಮ್ನ ನೀವು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀರಾ ಅಂತಂದರೆ ಕಂಟಿನ್ಯೂಸ್ ಆಗಿ 3 ಡೇಸ್ ಕೊಟ್ಟು ನೋಡಿ ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂಥೇಳಿ. ನಾನಿಲ್ಲಿ ತೋರಿಸ್ಬಿಡ್ತಿದ್ದೀನಿ ಅಂಥೇಳಿ ನನ್ನ ಮಗಂಗೆ ಅಡ್ಜಸ್ಟ್ ಆಗಿರೋದು ನಿಮ್ಮ ಮಕ್ಳಿಗೂ ಕೂಡ ಅಡ್ಜಸ್ಟ್ ಆಗೋಲ್ಲ. ಒಂದು ಮಕ್ಳಿಗೆ ಅಡ್ಜಸ್ಟ್ ಆಗುತ್ತೆ, ಒಂದು ಮಕ್ಳಿಗೆ ಅಡ್ಜಸ್ಟ್ ಆಗೋಲ್ಲ. ಸೊ ದಟ್ ನೀವು ಅದಕ್ಕೆ ಕ್ವಾಂಟಿಟಿನ ಕಮ್ಮಿ ಮಾಡಿಕೊಂಡು ನೋಡಿ.
ಆಯಿತಾ. ಇವಾಗ ನನಗೆ ಆಲೂಗೆಡ್ಡೆ ಇಷ್ಟನೇ ಆಗಲ್ಲ, ಕೆಲವರಿಗೆ ಆಲೂಗೆಡ್ಡೆ ಪಲ್ಯ ಇಷ್ಟ, ಆ ಥರ ಮಕ್ಕಳು ಇರ್ತಾರೆ. ಸೊ ಎಕ್ಸಾಂಪಲ್ ನಾನು ಕೊಟ್ಟಿದ್ದು ಆಯಿತಾ. ಸೊ ನೋಡಿಕೊಂಡು ಮಾಡ್ಕೊಳ್ಳಿ ಮನೇಲಿ. ನೀವು ಮಾಡೋದಾದರೆ ಕ್ವಾಂಟಿಟಿ ಫಸ್ಟ್ ಅವ್ರು ತಿಂತಾರ ಏನು ಎತ್ತ ಅಂತ ನೋಡಿಕೊಂಡು ಆಮೇಲೆ ಮಾಡ್ಕೊಳ್ಳಿ ಮನೇಲಿ. ಜಾಸ್ತಿ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಸ್ವಲ್ಪ ಕ್ವಾಂಟಿಟಿಲಿ 100 ಗ್ರಾಮ್ಸ್ 200 ಗ್ರಾಮ್ಸ್ ಮಾಡಿಕೊಂಡು ಸ್ಟೋರೇಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಏನು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ, ಆಲ್ಮಂಡನ್ನು ಕೂಡ ಬೆಚ್ಚಗೆ ಮಾಡ್ಕೊತೀನಿ ಅಷ್ಟೇ, ಏನು ಕರಿಕ್ಲಾಗೋ ಥರ ಮಾಡ್ಕೊಳಕ್ಕಾಗಲ್ಲ ಅದನ್ನು ಆಯಿತಾ. ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಸೊ ಅದೇ ಪ್ಯಾನಿಗೆ ಇದೆಲ್ಲ ರೋಸ್ಟ್ ಆದಮೇಲೆ ನೀವು ಮಿಕ್ಸಿಲಿ ರುಬ್ತೀರಾ ಅಂತ ಹೇಳಿದ್ರೆ ಆಲ್ಮಂಡನ್ನ ಬೇರೆ ಮೀನ್ಸ್ ಆಲ್ಮಂಡ್ ಅಂತೀನಿ, ಬ್ರೈನ್ ಥರ ಇರುತ್ತಲ್ಲ ವಾಲ್ನಟ್ನ ಬೇರೆ ರುಬ್ಕೊಳ್ಳಿ. ಇನ್ನು ಮಿಕ್ಕಿದ ಐಟಮ್ನೆಲ್ಲ ಒಂದು ರುಬ್ಕೊಳ್ಳಿ. ಯಾಕಂದರೆ ಆಲ್ಮಂಡ್ ಅಂತಲೇ ಬರುತ್ತೆ, ವಾಲ್ನಟ್ಟು ಆಯಿಲ್ ಬಿಟ್ಕೊಳ್ಳುತ್ತೆ, ಚೆನ್ನಾಗಿ ಪೇಸ್ಟ್ ಆಗಲ್ಲ, ನುಣ್ಣಗಾಗಲ್ಲ ಆಯಿತಾ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಮನೇಲೇ ರುಬ್ತೀನಿ ಅಂತಂದರೆ ಈ ಕ್ವಾಂಟಿಟಿ ಮನೇಲಿ ರುಬ್ಬಿದ್ರೇ ಒಳ್ಳೆಯದು. ಸೊ ಒಂದು ಟೂ ರೌಂಡ್ ಹಾಕಿದ್ರೆ ಸಾಕು, ಪೇಸ್ಟ್ ಆಗಿಬಿಡುತ್ತೆ ಕ್ಲೀನಾಗಿ. ಸೊ ಇದರಲ್ಲಿ ಆಲ್ಮಂಡ್ ಕೂಡ ಬಿಸಿ ಮಾಡ್ಕೊಂಡಿದ್ದಾಯಿತು. ನಾನು ನೋಡ್ತಾ ಇದ್ದೀನಿ ಬೆಚ್ಚಗೆ ಆಯಿತಾ ಅಂತೇಳಿ, ಕೈಯಲ್ಲಿ ಚೆಕ್ ಮಾಡ್ಕೊತಾ ಇದ್ದೀನಿ, ನನಗೆ ಬೆಚ್ಚಗೆ ಆಗಬೇಕಲ್ವಾ. ಸೊ ಹಾಗಾಗಿ ಬಾದಾಮಿ ಮತ್ತು ಕ್ಯಾಶ್ಯೂಸ್ನ ಬೇರೆ ಬೇರೆ ಹುರ್ಕೊಳ್ಳಿ ಆಯಿತಾ, ಬೆಚ್ಚಗೆ ಮಾಡ್ಕೊಳ್ಳಿ. ಮಿಕ್ಕಿದ್ದೆಲ್ಲ ಒಂದೇ ಸಲ ಹಾಕಿ ಬೆಚ್ಚಗೆ ಮಾಡ್ಕೊಳ್ಳಿ, ಏನೂ ಆಗೋಲ್ಲ. ಜಸ್ಟು ಆಲ್ಮಂಡ್ ಅಂತಂದರೆ ಸ್ವಲ್ಪ ಬೆಚ್ಚಗಾಗಬೇಕು, ಅದು ಜಾಸ್ತಿ ಸ್ವಲ್ಪ ಬೆಚ್ಚಗಾಗಬೇಕು, ಹಾಗಾಗಿ ಹೇಳ್ತಾ ಇದ್ದೀನಿ. ಮಿಕ್ಕಿದ್ದೆಲ್ಲ ನಾನು ಒಟ್ಟಿಗೆ ಹಾಕಿದ್ದೀನಿ. ಸೊ ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗ ಸ್ವಲ್ಪ ಗಿಲ್ಗೆ ಅಲ್ಲಾಡಿಸ್ತಾ ಇದ್ದಾನೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಸೊ ಇವಾಗ ಎಲ್ಲನೂ ಹಾಕ್ಕೊಂಡು ಒಂದೇ ಸಲ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ರೋಸ್ಟ್ ಮೀನ್ಸ್ ಆವಾಗಲೇ ಹೇಳಿದ್ನಲ್ವ, ಬೆಚ್ಚಗೆ ಮಾಡ್ಕೊತಿದ್ದೀನಿ. ಬೆಚ್ಚಗೆ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ನೀವು ತುಪ್ಪದಲ್ಲೂ ಕೂಡ ಹಾಕ್ಕೊಂಡು ರೋಸ್ಟ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೋದು. ಬಟ್ ನಾನು ಅವಾಗ ಲಾಸ್ಟ್ ಪ್ರೀವಿಯಸ್ ವ್ಲಾಗಲ್ಲೇ ಹೇಳ್ದಂಗೆ ಅವನಿಗೆ ತುಪ್ಪ ಆಗಲ್ಲ. ಸೊ ಹಾಗಾಗಿ ನಾನು ತುಪ್ಪ ಹಾಕ್ತಿಲ್ಲ. ನಿಮ್ಮ ಮಕ್ಕಳಿಗೆ ತುಪ್ಪ ಇಷ್ಟ ಅಂತ ಹೇಳಿದ್ರೆ ಇದರಲ್ಲಿ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ಬೋದು, ಹಂಗೂ ಕೂಡ ಕೊಡ್ಬೋದು ಆಯಿತಾ. ಸೊ ಇದನ್ನೆಲ್ಲ ಬೆಚ್ಚಗಾದ್ಮೇಲೆ ಸ್ವಲ್ಪ ಹಾರಕ್ಕೆ ಬಿಡಿ, ಡೈರೆಕ್ಟು ರುಬ್ಬೋದಕ್ಕೆ ಹೋಗಬೇಡಿ, ರುಬ್ಬೋದಂತ ಹೇಳ್ತೀನಿ, ಪೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ಹಾರಕ್ಕೆ ಬಿಡಿ ಆಯಿತಾ. ಆವಾಗ ಸ್ವಲ್ಪ ನುಣ್ಣಗಾಗುತ್ತೆ. ಇಲ್ಲ ಅಂತಂದರೆ ಹಾಗೆ ಕಚ್ಕೋತಾ ಇರುತ್ತೆ, ಪುಡಿಯಾಗಲ್ಲ, ಫೈನಾಗಲ್ಲ ಆಯಿತಾ. ಸೊ ಹಾಗಾಗಿ ಆರಿಸ್ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಸೊ ನೋಡಿ ಎರಡೂ ಹುರ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ಇವಾಗ ಗ್ರೈಂಡ್ ಮಾಡೋಕ್ಕೆ ಹಾಕ್ಕೊತೀನಿ ಮಿಕ್ಸಿಗೆ. ಸೊ ಇದು ನೀವು ಬೇರೆನಾದರೂ ರುಬ್ಕೋಬೋದು, ಇಲ್ಲ ಎರಡು ಮಿಕ್ಸ್ ಮಾಡ್ಕೊಂಡು ರುಬ್ಕೋಬೋದು. ಮಕ್ಕಳನ್ನ ಒಂದ್ಸಲ ರುಬ್ಕೋಬೋದು, ಇಲ್ಲ ಅಂತಂದರೆ ಅವಲಕ್ಕಿನ ಒಂದ್ಸಲ ರುಬ್ಕೋಬೋದು. ಸೊ ಈ ಥರ ರುಬ್ಬಾದ್ಮೇಲೆ ಈ ಥರ ಪೇಸ್ಟ್ ಆಗುತ್ತೆ. ಇದನ್ನೇನು ಜರಡಿ ಇಡೋ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಮಿಕ್ಸಿಲಿ ಫೈನ್ ಪೇಸ್ಟ್ ಆಗಲ್ಲ ಅಂತಂದರೆ ಸ್ವಲ್ಪ ಜರಡಿ ಇಟ್ಕೊಳ್ಳಿ. ನಮ್ಮ ಮಿಕ್ಸಿಲಿ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಹಾಗಾಗಿ ನಾನೇನು ಜರಡಿ ಏನು ಇಟ್ಕೊಳ್ತಾ ಇಲ್ಲ. ನಾನು ಆರಿಸಿ ರುಬ್ಬಿದ್ರೂ ಈ ಥರ ಗಂಟು ಥರ ಆಗಿದೆ. ಇನ್ನು ಚೆನ್ನಾಗಿ ಆರಿಸಿದ್ರೆ, ಇನ್ನು ದೀಕ್ಷು ಮಲ್ಕೊಂಬಿಟ್ಟಿದ್ದ, ಅವನು ಎದೊಳಷ್ಟರಲ್ಲಿ ರುಬ್ಬಿಡ್ಬೇಕು ಅಂಥೇಳಿ ರುಬ್ಬಿದ್ದಕ್ಕೆ ಈ ಥರ ಆಗಿದೆ. ನಾನೇನು ಏನಂತಾರೆ ಜಲ್ದಿ ಹಿಡಿಯಲ್ಲ, ನಿಮಗೆ ಬೇಕಂದರೆ ಜಲ್ದಿ ಇಟ್ಕೊಳ್ಳಿ ಆಯಿತಾ. ಸೊ ಅದಾದಮೇಲೆ ನಾನು ರಾಗಿ ಸರಿ ಯಾವ ಥರ ಮೆಥಡಲ್ಲಿ ತೋರಿಸಿದ್ವಿ, 1 ಗ್ಲಾಸ್ ನೀರಿಗೆ 1 ಸ್ಪೂನ್ ರಾಗಿ ಪೌಡರ್ ಹಾಕ್ಕೊತಿದ್ದೀನಿ ಅನ್ನೋ ಥರ ಇದು ಕೂಡ 1 ಸ್ಪೂನ್ ಸಿರ್ಲಾಕ್ನ ಹಾಕ್ಕೊಂಡು ಈ ಥರ ಗಟ್ಟಿ ಆಗೋ ತನಕ ಕೈ ಬಿಡ್ದಂಗೆ ತಿರುಗಿಸ್ಕೊಂಡು ಮಕ್ಕಳಿಗೆ ತಿನ್ನಿಸ್ಬೋದು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಾಗ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.